समाजी जहदकार उमेश मुदनाल की नुमाइंदगी पर कमिश्नर सिटी म्यूनिसिपालिटी यादगीर ने यादगीर शहर की सड़कों पर घूमने और बैठने वाले जानवरों के सिलसिले में एक जरूरी इकदाम किया है। सिटी म्यूनिसिपालिटी यादगीर की जानिब से यादगीर शहर में ऐलान करवाया गया है कि यादगीर की सड़कों पर आजादाना घूमने वाले और चौराहों सड़कों के दरमियान बैठने वाले आवारा जानवरों के मालिकान इन जानवरों को अपनी तहवील में लें और उन्हें खुला न छोड़ें। उमेश मुदनाल ने कहा है कि आवारा जानवरों के सड़कों पर आजादाना घूमने, सड़कों के दरमियान और चौराहों पर आवारा जानवरों के बैठने से राहगीरों को तकालीफ का सामना करना पड़ रहा है और सड़क हादसात भी पेश आ रहे हैं। उमेश मुदनाल ने कमिश्नर सिटी म्यूनिसिपालिटी यादगीर से पुरजोर मुतालबा किया है कि वो आवारा जानवरों को गौशाला मुंतकिल करें। ಇವರಿಂದ ಪ್ರಕಟಣೆ. ಈ ಮೂಲಕ ಬೀಡಾಡಿ ದನಕರಗಳ ಮಾಲೀಕರಿಗೆ ತಿಳಿಯಪಡಿಸುವುದೇನೆಂದರೆ, ಬೀಡಾಡಿ ದನಕರಗಳು ರಸ್ತೆಯಲ್ಲಿ ಇರುವುದರಿಂದ ಮತ್ತು ಮಲಗುವುದರಿಂದ ಸಾರ್ವಜನಿಕರಿಗೆ ಹಾಗೂ ವಾಹನಗಳಿಗೆ ಚಲಿಸುವುದಕ್ಕೆ ತೊಂದರೆ ಉಂಟಾಗುತ್ತಿದೆ. ಆದ್ದರಿಂದ ಸದರಿ ಬೀಡಾಡಿ ದನಕರಗಳ ಮಾಲೀಕರು ಯಾದಗಿರಿ ನಗರದ ಪ್ರಮುಖ ಸರ್ಕಲ್ಗಳಲ್ಲಿ, ಮುಖ್ಯ ರಸ್ತೆಗಳಲ್ಲಿ, ಹೆದ್ದಾರಿಗಳಲ್ಲಿ ಬಿಡಾಡಿ ದನಗಳ ಹಾವಳಿ ಕಡಿವಾಣ ಹಾಕ್ಬೇಕಂತಕ್ಕಂಥದ್ದು ಎಚ್ಚರಿಕೆ ನೀಡಿದ ಹಿನ್ನೆಲೆಯಲ್ಲಿ ನಗರಸಭೆ ಪೌರಾಯುಕ್ತರು ಏನದಂದರೆ ಇವತ್ತು ಗಾಡಿಗಳಲ್ಲಿ 2 ದಿನಗಳಿಂದ ಅಲೌನ್ಸ್ಮೆಂಟ್ ಮಾಡ್ತಕ್ಕಂಥದ್ದು ಇದು ಒಳ್ಳೆ ಬೆಳವಣಿಗೆ. ತಕ್ಷಣ ಬಿಡಾಡಿ ದನಗಳನ್ನು ಗೋಶಾಲೆಗೆ ತೆರಳತಕ್ಕಂಥ ಕೆಲಸಕ್ಕೆ ಮುಂದಾಗಬೇಕಂತಕ್ಕಂಥದ್ದು ನಂದು ಆಗ್ರಹ. ಅದರಲ್ಲಿ ಬರೀ ಯಾದಗಿರಿ ನಗರ ಅಷ್ಟೆಲ್ಲ, ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ತಾಲೂಕು ಮತ್ತು ಹೆದ್ದಾರಿಗಳಲ್ಲಿ ಸಾಕಷ್ಟು ಬಿಡಾಡಿ ದನಗಳನ್ನು ಬಿಟ್ಟಿರ್ತಕ್ಕಂಥದ್ದು. ರಾತ್ರಿಗೆ ಅಪಘಾತ ಆಗೋ ಸಂಭವ ಅದ. ತಕ್ಷಣ ಜಿಲ್ಲಾಧಿಕಾರಿಗಳು ಎಲ್ಲ ಕಡೆಗೆ ಸುತ್ತೋಲೆ ಹೊರಡಿಸಿ ಬಿಡಾಡಿ ದನಗಳನ್ನು ಗೋಶಾಲೆಗೆ ಹಚ್ಚಿ, ಇಲ್ಲಾಂದ್ರೆ ಹರಾಜು ಮಾಡಿ ಆ ಸರ್ಕಾರಕ್ಕೆ ಹಣ ತುಂಬಿಸ್ತಕ್ಕಂಥ ಕೆಲಸ ಮಾಡಬೇಕು. ಇಲ್ಲಾಂದ್ರೆ ಓನರ್ ತೊಗೊಂಡು ಹೋದರೆ ಅವರಿಗೆ ಒಪ್ಪಿಸಿ ಇನ್ನೊಂದು ಸಲ ಹಂಗೆ ಬಿಡದಂತೆ ಅವರಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಬೇಕಂತಕ್ಕಂಥದ್ದು ನಂದು ಆಗ್ರಹ.